ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇವತ್ತಿನ ವೀಡಿಯೋ ಏನು ಅಂದ್ರೆ ಜಸ್ಟ್ ಕೇಜ್ ಅಪ್ಡೇಟು. ಮೊಟ್ಟೆ ಎಲ್ಲ ಇಟ್ಟಿದ್ವು, ಮರಿಗಳೆಲ್ಲ ಸಪ್ರೇಟ್ ಮಾಡಿದ್ವಿ, ಮರಿಗಳಿದ್ದಾವೆ ಸ್ವಲ್ಪ, ಅದರದ್ದೆಲ್ಲ ಕೇಜ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಇದು ಫಸ್ಟು ಜೊತೆ, ಅದು ಸ್ವಲ್ಪ ಗಂಡು ಮರಿ ಇವಾಗ ರೀಸೆಂಟಾಗಿ ತೆಗ್ದಿದ್ದೀವಲ್ಲ, ಸ್ವಲ್ಪ ವೀಕ್ ಇತ್ತು, ಪರವಾಗಿಲ್ಲ, ಈಗ ತುಳ್ಕೊಳಕ್ಕೆಲ್ಲ ಬಿಡ್ತಾಯಿದ್ದೀವಿ. ಆಮೇಲೆ ಇದು ಸೆಕೆಂಡ್ ಪೇರು, ನಮ್ಮ ಲೆಜೆಂಡ್ರಿ ಪೇರ್, ಬಿಳೆಬಲ ಜೊತೆ ಎಲ್ಲ ಲೆಜೆಂಡ್ ಅಂದರೆ ನೋಡಿ. ನಾವು ಪಟಗಳಿಗೆ ನೀವು ಚಿಕ್ಕದು ದೊಡ್ಡದು ಅಂತಲ್ಲ, ಅವೆರಡೇ ನೋಡ್ಕೊತಾ ಇರೋದು. ನಾವು ಕಾಳು ಕೊಡ್ತಾಯಿದ್ದೀವಿ ಸಂಜೆ, ಎರಡಕ್ಕೂ ಕೊಡ್ತಾಯಿದ್ದೀವಿ ಪಟಕ್ಕೆ, ಅಂದರೆ ಬಿಡಿಸ್ಬಿಟ್ಟು ಕಡಲೆಕಾಳನ್ನ ಬಿಡಿಸ್ಬಿಟ್ಟು ಕೊಡ್ತಾಯಿದ್ದೀವಿ. ಪಟ ಎರಡೂ ಸೇಮ್ ಸೈಜ್ ಇದ್ದಾವೆ. ಆಮೇಲೆ ಇದು ಇನ್ನೊಂದು ಜೊತೆ ತಾಮ್ರಾಲು ಮತ್ತು ಮಕ್ಷಿ. ಆಗಲೇ ಒಂದು ತಾಮ್ರಾಲ್ ಗಂಡು ಪಟ ಮಾಡಿದ್ದಾವೆ, ಇದು ಸೆಕೆಂಡ್ ಬ್ಯಾಚ್ ಮರಿ ಮಾಡ್ತಾ ಇರೋದು. ಮರಿ ಆಗಿ ಅಂದರೆ ಮರಿ ಬರ್ಬೋದು ಇನ್ನೊಂದು 2-3 ದಿನದಲ್ಲಿ. ಅಂದರೆ ಅದು ಮೊಟ್ಟೆ ತೋರ್ಸೋಕ್ಕೂ ಬಿಡ್ತಲ್ಲ, ತುಂಬ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟಿದೆ ಫೀಮೇಲು. ನೋಡೋಣ ಯಾವಾಗ ಮರಿ ಆಗುತ್ತೆ. ಬಿಡ್ತಾ ಇರಲಿಲ್ಲ, ಅದು ಎದಳ್ತಾ ಇರಲಿಲ್ಲ. ಸುಮ್ಮನೆ ಆಮೇಲೆ ಏನಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಿಟ್ಬಿಟ್ಟೆ. ಸುಮ್ಮನೆ ಆಮೇಲೆ ಏನಾದರೂ ಮಿಸ್ ಆದರೆ ಆಮೇಲೆ ಏನಕ್ಕೆ ಬೇಕು, ಸುಮ್ಮನೆ ರಿಸ್ಕ್ ಅಲ್ಲ ನಮಗೇನೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ತಾಮ್ರಲ್ಲಿ ಜೊತೆ ಅಂದರೆ ಇದು ಮಧ್ಯಾಹ್ನ ನೀರು ಕುಡಿಸ್ತೀವಲ್ಲ, ಆವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾರ್ಮಲ್ ನೀರು ಕುಡಿಸಿದ ತಕ್ಷಣ ಹೋಗಿ ಮರಿ ಕೊಡ್ತಾಯಿದ್ದೆ, ಗಂಡು ಬಿಳೆಬಲ ಗಂಡು. ಇದು ತಾಮ್ರಲ್ಲಿ ಜೊತೆ. ನೋಡೋಣ ಯಾವಾಗ ಬರುತ್ತೆ ಮರಿ. ನೆಕ್ಸ್ಟ್ ಕೇಜ್ ಅಪ್ಡೇಟಲ್ಲಿ ದೊಡ್ಡ ಮರಿ ಆಗಿರುತ್ತೆ. ಒಂದು 15 ಇಲ್ಲ 20 ಡೇಸ್ ಬಿಟ್ಬಿಟ್ಟು ಮಾಡ್ತೀನಿ ಇನ್ನೊಂದ್ಸರಿ, ನೋಡೋಣ ಏನಾಗಿರುತ್ತೆ. ಆಮೇಲೆ ಇವ್ರು ನಮ್ಮ ಬಾಸು ಸಿಂಗಲ್ ಇದ್ದಾರೆ, ಎಣ್ಣೆ ಹಾಕಬೇಕು, ಜೊತೆ ತರಬೇಕು. ಅಂದರೆ ನೋಡೋಣ, ಲೇಟ್ ಮಾಡೋಣ ಅಂತ ಹುಷಾರು ತಪ್ಪಿಟ್ಟಿತ್ತು, ಅದಕ್ಕೇ ಸಿಂಗಲ್ ಮಾಡಿದ್ವಿ. ಹೆಣ್ಣು ಜೊತೆ ಹಾಕಿದ್ವಿ, ಪಟನೂ ಮಾಡಿತ್ತು, ಪಟ ಕಳೆದೋಯ್ತು. ಒಂದು ಅರ್ಧ ಗಂಟೆ ಮೇಲಾಗಿತ್ತು, ಪಟ ಮಳೇಲಿ ಕಳೆದೋಯ್ತು. ಇದು ಮರಿ ಮಾಡಿದೆ ಗಂಡು, ನಮ್ಮ ಹತ್ರನೇ ಹುಟ್ಟಿರೋ ಗಂಡು, ಹೆವಿ ಸೈಜ್ ಗಂಡು, ಚೆನ್ನಾಗಿದೆ. ನೋಡೋಣ ಏನಾಗುತ್ತೋ. ಹೆಣ್ಣು ತರಬೇಕು ಇನ್ನು. ಇಷ್ಟು ಇವಾಗ ಈ ಸೈಡೆಲ್ಲ ಇಷ್ಟು, ಇನ್ನೊಂದು ಸೈಡ್ ತೋರಿಸ್ತೀನಿ. ಫಸ್ಟು ಇವರು ರೇಗ್ದಾರು ಅವ್ರ ಅಪ್ಪ ಕತಂಗು. ಇದೇ ನಂಗೆ ಫಸ್ಟ್ ಅಕ್ಕಿ. ಇದು ದೊಡ್ಡ ಅಕ್ಕಿ ಆಗಿದೆ, ಒಂದು 4 ವರ್ಷ ಆಗಿದೆ ಏಜು. ಆವಾಗಲಿಂದ ಚಿಂದಿಯಾಗಿದೆ. ಮರಿ ಮಾಡಿದೆ, ತುಂಬ ಸರಿ ಮರಿ ಮಾಡಿದೆ. ಇದ್ರ ಹೆಣ್ಣು ಮರಿ ಮಾಡ್ಸೋಕೆ ಕೊಟ್ಟಿದ್ದೀವಿ, ಈಚೆ ಕೊಟ್ಟಿದ್ದೀವಿ. ಆಮೇಲೆ ಇದು ಇನ್ನೊಂದು ಜೊತೆ, ಇದೂ ಒಂದೇ ಒಂದು ಸಿಂಗಲ್ ಪಟ ಮಾಡಿತ್ತು. ಇದು ನೋಡಿದ್ದು ಇದ್ರ ಜೊತೆ ಇದೆ. ಅಂದರೆ ರೆಡಿ ಮಾಡಬೇಕು, ಟೂರ್ನಮೆಂಟಿಗೆ ಬಿಡೋಣ ಅಂತ ಏನೋ ಆಸೆಯಲ್ಲಿ ಇದ್ದೀವಿ. ಸರಿ ನೋಡೋಣ ಏನಾಗುತ್ತೋ. ಇದೊಂದು ಜೊತೆ, ಇದ್ರದ್ದೊಂದು ಪಟ ಆಗೈತೆ, ಅದೇ ಸಬ್ಜಾ ಪಟ. ಅದು ಸಬ್ಜಾ ಪಟನೇ ಬಂದ್ಬೋದೇನೋ, ಸಬ್ಜಾ ಬಂದೇ ಒಳ್ಳೇದು. ಅದರ ಅಪ್ಪ ಸಿಕ್ಕಾಪಟ್ಟೆ ಒಳ್ಳೆ ಆಟ, ಅಂದರೆ ಒಂದು 6 ಅವರ್ ಚಿಲ್ಲರೆ ಆಡಿದೆ ಅದು ಸಬ್ಜಾ ಪಟ ನಮ್ಮದು. ಅದು ಮನೇಲೇ ಹುಟ್ಟಿದ್ದು. ಆಮೇಲೆ ಇದೊಂದು ತಾಮ್ರಾಲ್ ಪಟ್ಟ, ಅದು ಇವಾಗ ತಾಮ್ರಾಲು ಮತ್ತು ಮಕ್ಷಿ ತೋರಿಸೋದಲ್ಲ, ಅದ್ರ ಮರಿ ತೋರಿಸ್ತೀನಿ. ಒಂದು ಸೆಕೆಂಡ್ ನೀವು ಸರಿ ಎಷ್ಟು ಪಟ ಹಾಕಿದ್ದಾವೆ ತೋರಿಸ್ತೀನಿ. ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಸೇಲ್ ಬರ್ಬೋದು ಫ್ರೆಂಡ್ಸ್. ಎಲ್ಲ ಸೈಕ್ ಅಕ್ಕಿಗಳೇ ಆರಿಸ್ಬಿಟ್ಟು ರಿಸಲ್ಟ್ ಇರೋ ಅಕ್ಕಿಗಳನ್ನೇ ಸೇಲ್ ಮಾಡ್ತೀವಿ, ಮಾಡಿದ್ರೆ ಸುಮ್ಮನೆ ಕೊಡೋಲ್ಲ. ತೋರಿಸ್ತೀನಿ, ಅಂದರೆ ತೋರಿಸಿ ಇರೋದನ್ನೇ ರಿಸಲ್ಟ್ ಮುಖಾಂತರ ಕೊಡೋದು. ಆಮೇಲೆ ಇದೊಂದು ಪಟ್ಟ, ಈ ಸರಿದು ಫಸ್ಟ್ ಪಟ್ಟ ಅದು. ಅಂದರೆ ರೆಡಿ ಮಾಡ್ತಾ ಇರೋದು ಇದಕ್ಕೆ, ಅಂದರೆ ಬಿಡೋಕ್ಕೆ, ಸೀಸನ್ಗೆ ಬಿಡೋಕ್ಕೆ. ಆಮೇಲೆ ಇದೊಂದು ಗಂಡು ಪಟ್ಟ, ತಾಮ್ರಾಲ್ ಪಟ್ಟ. ಆ ತಾಮ್ರಾಲ್ ಮಕ್ಷಿ ಜೊತೆದು 2ನೇ ಪಟ್ಟ. ಆಮೇಲೆ ಇದು ಇನ್ನೊಂದು ಪಟ್ಟ, ಇವಾಗ ಇದಿತ್ತಲ್ಲ ಮಕ್ಷಿ ತಿರವಲ್ಲು, ಅದ್ರ ಪಟ ಇನ್ನೊಂದು ಚಿಕ್ಕದಲ್ಲಿ ಹಿಂದೆ ಇರೋದು. ಆಮೇಲೆ ಇದು ಮಕ್ಷಿ ಪಟ, ಅದು ಇದ್ರ ಪಟ, ಸಬ್ಜಾ ಪಟ. ಇವಾಗ ಇವು 4. ಆಮೇಲೆ ಈ ಜೊತೆದು 2 ಪಟ ಇದ್ದಾವೆ, ಚಿಕ್ಕವು. ಆದರೂ ತುಂಬ ಲೆಜೆಂಡ್ರಿ ಇದು ಬರುತ್ತೆ, ರಿಸಲ್ಟ್ ಬರ್ತದೆ ಇವೆರಡರಲ್ಲಿ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ ಹೆಂಗಾಗುತ್ತೋ, ಎಷ್ಟೊತ್ತಾಗುತ್ತೋ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಫ್ರೆಂಡ್ಸ್. ಈ ಲೈನಲ್ಲಿ 11 ಅವರೆಲ್ಲ ಆದಿದೆ, ನೋಡೋಣ ಅದೇನು ಮಾಡುತ್ತೆ. ಹೋದ ಸರಿ 6 ಅವರ್ ಚಿಲ್ಲರೆ ಆಗಿತ್ತು ಅಕ್ಕಿ. ಬಾಜಿ ಜಾಸ್ತಿ ಆಗಿ ಅಕ್ಕಿ ಕಳೆದೋಗ್ಬಿಡ್ತು. ಬಾಜಿ ಅಂದರೆ ಬಾಲ ಕಟ್ಬಿಟ್ಟೆ ಆರಿಸಿದ್ವಿ. ಇದ್ರದ್ದು ಅಕ್ಕ ಅದು ಕಳೆದೋಗಿದ್ದು. ಬಾಜಿ ಜಾಸ್ತಿ ಇತ್ತು, ಬಾಲ ಕಟ್ಬಿಟ್ಟಿದ್ವಿ. ಒಂದೊಂದೇ 2 ಹೊಡೀತಿತ್ತು. ನೋಡೋಣ ಅಂದ್ಬಿಟ್ಟು ಬಿಚ್ಚಿಬಿಟ್ರೆ 16-17 ಬಾಜಿ ಜಾಸ್ತಿಯಾಗಿ ಅಕ್ಕಿ ಕಳೆದೋಗ್ಬಿಡ್ತು, ಬರಲಿಲ್ಲ ವಾಪಸ್ಸು. ನೋಡೋಣ ಈ ಸರಿನೂ ಟೂರ್ನಮೆಂಟಿಗೆ ಬಿಡೋಕ್ಕೆ ಅಂತ ಆಸೆ ಇದೆ ಫ್ರೆಂಡ್ಸ್. ನೋಡೋಣ, ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಅಕ್ಕಿ ತರಬೇಕು, ಎಲ್ಲ ತಂದು ರೆಡಿ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಬಿಡೋಣ ಟೂರ್ನಮೆಂಟ್ಗೆ. ಆಮೇಲೆ ಇದು ಟ್ರೈನಿಂಗ್ದು ನೆಕ್ಸ್ಟ್ ವೀಕ್, ಅಂದರೆ ನಾನೀಗ ಆರ್ಸೋಕ್ಕೆ ಛತ್ರಿ ಮೇಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫ್ರೆಂಡ್ಸ್, ಅದರ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ವೀಕ್ಲಿ 2 ಇಲ್ಲ 3 ಟೈಮ್ಸ್ ಬರೀ ಪಾರೆ ಹೇಳೋದು ವೀಡಿಯೋನೇ ಬರುತ್ತೆ. ಅಂದರೆ ಬರೀ ನಾವು ಹೇಗೆ ಲಾಂಗ್ ಟೈಮ್ ಆರ್ಸೋಕ್ಕೆ ಅಕ್ಕಿ ರೆಡಿ ಮಾಡ್ತೀವಿ ಆ ಥರದಕ್ಕೆ ವೀಡಿಯೋ ಹಾಕ್ತೀನಿ ನೋಡಿ. ತಾಮ್ರಾಲ್ ಪಟ ಇದನ್ನೂ ಬಿಡಬೇಕು, ನೋಡೋಣ ಫ್ರೆಂಡ್ಸ್. ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದ್ದಾವೆ ಈ ಸರಿ. ಅಂದರೆ ಎಲ್ಲ ರಿಸಲ್ಟ್ ಇರೋವೇನೆ, ನಾವು ಅದೇ 4 ವರ್ಷದಿಂದ ಇದ್ದಾವೆ ಎಲ್ಲ. ಅಂದರೆ ನೋಡಿರೋದೇನೆ ಲೈನಲ್ಲಿ ಅಕ್ಕಿಗಳು ನೋಡಿ ಎತ್ತಿಟ್ಟಿರೋದು. ಆಮೇಲೆ ಇದೆಲ್ಲ ಆದಮೇಲೆ ಫ್ರೆಂಡ್ಸ್, ಈ ಥರ ನೀರು ಕುಡಿಸಾದ್ಮೇಲೆ ಮೇಯ್ನ್ ಈ ದೊಡ್ಡ ಅಕ್ಕಿಗಳಿಗೆ ಮರಿ ಮಾಡಿರೋವು 2 ಮರಿನೂ ಕ್ಲೀನಾಗಿ ಸಾಕೊತಾ ಇದ್ದಾವೆ. ಸಣ್ಣಗೆ ಹೋಗ್ತವೆ ಅಕ್ಕಿಗಳು.
ಅದಕ್ಕೆ ಎಕ್ಸ್ಟ್ರಾ ಕಡಲೆಕಾಳು ಕೊಡ್ತೀವಿ, ಜಾಸ್ತಿ ಕೊಡೋಲ್ಲ, ಒಂದು ಸ್ವಲ್ಪ ಒಂದು 15-20 ಕಾಳು ಹಂಗೆ ಕೊಡ್ತೀವಿ. ಇಲ್ಲಾಂದರೆ ವೀಕ್ ಆಗೋಗ್ತವೆ. ಅಪ್ಪ ಅಮ್ಮ ಸುಮ್ಮನೆ ರಿಸ್ಕ್. ಆಮೇಲೆ 2 ಮರಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಾ ಇದ್ದಾವೆ. ನೋಡ್ರೆ ನೆಲದ ಮೇಲೆ ಬಜಿ ಹೊಡಿತದೆ. ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಮರಿಗಳೆಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಾ ಇದ್ದಾವೆ. ನಾವೂ ಅವನ್ನ ಹೇಗೆ ನೋಡ್ಕೋತೀವಿ, ಅವೂ ನಮ್ಮನ್ನ ಹಾಗೆ ನೋಡ್ಕೊತವೆ ಅನ್ನೋ ನಂಬಿಕೆನೋ ಅದೇ ನಿಜ ಫ್ರೆಂಡ್ಸ್. ನಾವು ಅವನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟೇ ಚೆನ್ನಾಗಿ ರಿಸಲ್ಟ್ ತೋರಿಸುತ್ತೆ. ಅದೇ ಈ ಥರ ಕಾಳು ಕೊಡ್ತೀವಿ. ಎಕ್ಸ್ಟ್ರಾ ಕಾಳು ಕೊಟ್ಟಾದಮೇಲೆ ವಾಪಸ್ ಒಳಗೆ ಹಾಕ್ಬಿಟ್ಟು ಅಷ್ಟೇ ಫ್ರೆಂಡ್ಸ್. ನೀರು ಮಧ್ಯಾಹ್ನ 3 ಟೈಮ್ ಕುಡಿಸ್ತೀವಿ. ಬಿಸಿಲು ಬೇರೆ ಜಾಸ್ತಿ ಇದೆ ಫ್ರೆಂಡ್ಸ್. ಆಮೇಲೆ ಚಳಿನೂ ಇದೆ, ಬಿಸಿಲೂ ಇದೆ. ವೆದರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕೊಡಿ. ಬಿಸಿನೀರು ಕೊಡೋಕೆ ಹೋಗ್ಬಿಡಿ ಮಧ್ಯಾಹ್ನದ ಹೊತ್ತಾದರೆ. ಬೆಳಗ್ಗೆ ಆದರೆ ಬಿಸಿನೀರು ಓಕೆ, ಸಂಜೆ ಬಿಸಿನೀರು ಬೇಡ. ಮಧ್ಯಾಹ್ನ ಬಿಸಿನೀರು ಬೇಡ, ತಣ್ಣೀರೇ ಕೊಡಿ ನಾರ್ಮಲು. ಇದೆಲ್ಲ ಆದಮೇಲೆ ಇನ್ನೊಂದು ರೌಂಡು ಇವಾಗ ಮರಿ ಮಾಡಬೇಕಾಗಿರೋ ಅಂದರೆ ನೆಕ್ಸ್ಟ್ ಬ್ಯಾಚ್ ಮೊಟ್ಟೆ ಇಡಬೇಕಾಗಿರೋ ಅಕ್ಕಿಗಳನ್ನ ತುಳಿಯೋಕೆ ಬಿಟ್ಬಿಟ್ಟು ಅವೆಲ್ಲ ತುಳ್ಕೊಂಡ್ಮೇಲೆ ಲಾಸ್ಟ್ ಕ್ಲೋಸ್ ಮಾಡಿ ಮತ್ತೆ ಸಂಜೆ ಬಿಡ್ತೀವಿ. ಇಷ್ಟೊತ್ತಿನಲ್ಲಿ ಜಾಸ್ತಿ ತುಳಿಯೋಕೆ ಬಿಡೋಲ್ಲ, ಟೈಮ್ ಜಾಸ್ತಿ ಇದ್ದರೆ ಬಿಡ್ತೀವಿ, ಇಲ್ಲಾಂದರೆ ಇಲ್ಲ. ಇವಾಗ ಸುಮಾರು 1:30 ಆಗಿರ್ಬೇಕು ಟೈಮು, ಅದಕ್ಕೆ ಬಿಟ್ಟಿದ್ದೀವಿ. 1 ಗಂಟೆ ಆಗಿರಬೇಕು ಟೈಮು. 1 ಗಂಟೆ ಒಳಗಿದ್ರೆ ಬಿಡೋದು ಫ್ರೆಂಡ್ಸ್, ಇಲ್ಲಾಂದರೆ ಬಿಡೋಲ್ಲ. ಮತ್ತೆ 4 ಗಂಟೆಗೆ ಬಿಡ್ತೀವಲ್ಲ, ಅದಕ್ಕೆ ಮತ್ತೆ ತೆಗೆಯೋದು ಬೇಡ ಅಂತ ಈಗ ತುಳ್ಕೊಂಡ್ಮೇಲೆ ಒಳಗಾಕೋದಷ್ಟೆ. ಇಷ್ಟೇ ಫ್ರೆಂಡ್ಸ್. ಮಧ್ಯಾಹ್ನ ಬಂದು ನೀರು ಕುಡಿಸ್ತೀವಿ. ಬೆಳಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಸಂಜೆ ಒಂದು ಸರಿ, 3 ಟೈಮ್ ನೀರು ಕುಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.